ಅನುಶ್ರೀ ತಂದೆ ಮನೆ ಬಿಟ್ಟು ಹೋಗಿದ್ದು ಯಾಕೆ? ಅನುಶ್ರೀಗೆ ಆ ಇಷ್ಟವಾದ ಹುಡುಗ ಯಾರು ಗೊತ್ತಾ? ಅನುಶ್ರೀ ಡ್ರಗ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದು ಯಾಕೆ? ಅನುಶ್ರೀ ಸಂಬಂಧ ಯಾರ ಜೊತೆ ಇತ್ತು? ಅನುಶ್ರೀಗೆ ಮದುವೆ ಅಂದ್ರೆ ಯಾಕೆ ಭಯ? ಅನುಶ್ರೀಯ ಆಸ್ತಿ ಎಷ್ಟು ಗೊತ್ತಾ? ಈ ಎಲ್ಲ ಅಚ್ಚರಿಯ ಮಾಹಿತಿ ಅನುಶ್ರೀಯ ಬಗ್ಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದು ಜಿ ಟಿವಿಯೇ ಆಗಲಿ, ಕಲರ್ಸ್ ಟಿವಿಯೇ ಆಗಲಿ ಅಥವಾ ಸ್ಟಾರ್ ಸುವರ್ಣ ಚಾನಲ್ಲೇ ಆಗಲಿ, ಯಾವುದೇ ಓಪನ್ ಮಾಡಿದ್ರು ಅನುಶ್ರೀ ಅನುಶ್ರೀ ಅನುಶ್ರೀ. ಹೌದು, ಯಾವ ಟಿವಿ ಓಪನ್ ಮಾಡಿದ್ರು ಅಲ್ಲಿ ಅನುಶ್ರೀ ಆಂಕರ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ಈ ಅನುಶ್ರೀ ಸ್ಟಾರ್ ಆಂಕರ್ ಆಗಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಇಂದು ಅನುಶ್ರೀ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಿರೂಪಕಿಗಳಲ್ಲಿ ಒಬ್ಬರಾಗಿದ್ದಾರೆ. ಹೀಗಾಗಿ ಹಣ, ಖ್ಯಾತಿ ಎರಡನ್ನು ಹೊಂದಿರುವ ಅದ್ಭುತ ಪ್ರತಿಭೆ ಎಂದರೆ ತಪ್ಪಾಗುವುದಿಲ್ಲ. ಒಂದು ಎಪಿಸೋಡ್ಗೆ ಲಕ್ಷ ಲಕ್ಷ ಸಂಭಾವನೆ ಪಡೆಯುತ್ತಿರುವ ಈ ಕರಾವಳಿ ಬೆಡಗಿ ಅನುಶ್ರೀ ಹುಟ್ಟಿದ್ದು 1987 ಜನವರಿ 25 ಬೆಂಗಳೂರಿನಲ್ಲಿ. ತಂದೆ ಸಂಪತ್, ತಾಯಿ ಶಶಿಕಲಾ. ಇವರದು ಮೂಲತಃ ಕರಾವಳಿ ಪ್ರದೇಶದಿಂದ ಬಂದಂತಹ ಕುಟುಂಬ. ಇದೇ ಕಾರಣ ಅವರು ಮನೆಯಲ್ಲಿ ತುಳು ಭಾಷೆಯನ್ನ ಮಾತನಾಡುತ್ತಾರೆ. ಅನುಶ್ರೀ 5ನೇ ತರಗತಿಯವರೆಗೆ ಬೆಂಗಳೂರಿನ ಸೆಂಟ್ ಥಾಮಸ್ ಶಾಲೆಯಲ್ಲಿ ಕಲಿಯುತ್ತಿದ್ದರು. ಆದರೆ ತಂದೆ ಹಾಗೂ ತಾಯಿಯ ಮಧ್ಯೆ ಪ್ರತಿನಿತ್ಯ ಚಿಲ್ಲರೆ ವಿಷಯಕ್ಕಾಗಿ ಜಗಳಗಳು ನಡೆಯುತ್ತಿದ್ದವು. ಅನುಶ್ರೀ ಹಾಗೂ ಅವರ ತಮ್ಮ ಅಭಿಜಿತ್ ಮನೆಯಲ್ಲಿ ತಂದೆ ತಾಯಿಯ ಈ ಜಗಳವನ್ನ ನೋಡಿ ಬೆಸತ್ತು ಹೋಗಿದ್ದರು. ಅದೇನಾಯ್ತೋ ಗೊತ್ತಿಲ್ಲ. ಒಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ಅನುಶ್ರೀಯ ತಂದೆ ಹೆಂಡತಿಯ ಜೊತೆ ಜಗಳವಾಡಿ ರಾತ್ರೋರಾತ್ರಿ ಮನೆಯಿಂದ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಿಬಿಡುತ್ತಾರೆ. ಅವರು ಎಲ್ಲಿಗೆ ಹೋದರು, ಹೇಗೆ ಹೋದರು, ಯಾಕೆ ಹೋದರು ಅನ್ನುವ ಪ್ರಶ್ನೆಗಳು ಇಂದಿಗೂ ಕುಟುಂಬದವರಿಗೆ ಪ್ರಶ್ನೆಯಾಗಿಯೇ ಉಳಿದಿವೆ. ಆದರೆ ಮುಂದೆ ಕುಟುಂಬವನ್ನ ಸಾಕುವ ಜವಾಬ್ದಾರಿ ಅನುಶ್ರೀ ತಾಯಿ ಶಶಿಕಲಾ ಮೇಲೆ ಬೀಳುತ್ತದೆ. ಇಬ್ಬರು ಮಕ್ಕಳನ್ನ ಬೆಂಗಳೂರಿನಂತಹ ಮಹಾನಗರದಲ್ಲಿ ಬೆಳೆಸುವುದು ಕಷ್ಟ ಅಂತ ಅರಿತಂತಹ ಶಶಿಕಲಾ ತಮ್ಮ ತವರೂರಾದಂತಹ ಮಂಗಳೂರಿಗೆ ತಮ್ಮ ಕುಟುಂಬವನ್ನ ಶಿಫ್ಟ್ ಮಾಡಲು ನಿರ್ಧಾರ ಮಾಡುತ್ತಾರೆ. ಅಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಾ ಇಬ್ಬರು ಮಕ್ಕಳನ್ನ ಶಶಿಕಲಾ ಸಾಕುತ್ತಾರೆ. ನಂತರ ಅನುಶ್ರೀ ಮಂಗಳೂರಿನ ನಾರಾಯಣಗುರು ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಮುಂದುವರಿಸುತ್ತಾರೆ. ಶಾಲೆಯಲ್ಲಿ ಇದ್ದಾಗಲೇ ಅನುಶ್ರೀ ಶಾಲೆಯ ಪ್ರೋಗ್ರಾಂಗಳಲ್ಲಿ ಆಂಕರಿಂಗ್ ಮಾಡಲು ಪ್ರಾರಂಭಿಸುತ್ತಾರೆ. ಇವರ ಈ ಟ್ಯಾಲೆಂಟ್ PUC ವರೆಗೂ ಕೂಡ ಮುಂದುವರಿಯುತ್ತದೆ. ಇದನ್ನು ಗಮನಿಸಿದಂತಹ ಒಬ್ಬ ಕ್ಯಾಮರಾಮನ್ ಇವರಿಗೆ ಒಂದು ಲೋಕಲ್ ಟಿವಿ, ಮಂಗಳೂರಿನ ಮೂಲದ ಪ್ರಾದೇಶಿಕ ವಾಹಿನಿಯಾದ ನಮ್ಮ ಟಿವಿಯಲ್ಲಿ ಟೆಲಿ ಅಂತಾಕ್ಷರಿ ಎಂಬ ಫೋನ್ ಇನ್ ಮ್ಯೂಸಿಕ್ ಶೋನಲ್ಲಿ ನಿರೂಪಕಿಯಾಗಿ ಸೆಲೆಕ್ಟ್ ಮಾಡಲು ಸಹಾಯ ಮಾಡುತ್ತಾರೆ. ಹೀಗೆ ಅನುಶ್ರೀ ಟಿವಿ ಪರದೆ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕಾಲೇಜ್ನಲ್ಲಿದ್ದಾಗ ಬ್ರೇಕ್ ಪಡೆಯುತ್ತಾರೆ. ತುಂಬಾ ಸ್ವೀಟ್ ಆಗಿ, ಕ್ಯೂಟ್ ಆಗಿ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಿ ಮಂಗಳೂರಿನಲ್ಲಿ ಹೆಸರುವಾಸಿಯಾಗುತ್ತಾರೆ. ಆದರೆ ಕೈಗೆ ಸಿಗುತ್ತಿದ್ದ ಸಂಬಳ ಮಾತ್ರ ತಿಂಗಳಿಗೆ 800 ರೂಪಾಯಿ ಮಾತ್ರವಾಗಿತ್ತು. ಹೇಗೋ ಕುಟುಂಬಕ್ಕೆ ಸಹಾಯ ಆಗುತ್ತದೆ ಎಂದು ಅನುಶ್ರೀ ಕಾಲೇಜು ಜೊತೆ ಈ ಕೆಲಸವನ್ನ ಮಾಡುತ್ತಿದ್ದರು. ಮುಂದೆ ಮಂಗಳೂರಿನಲ್ಲಿ ನಡೆಸುತ್ತಿದ್ದ ಈ ಕಾರ್ಯಕ್ರಮ ಹಿಟ್ ಆಗುತ್ತದೆ. ಹಾಗೆ ಬೆಂಗಳೂರಿನಿಂದ ಅನುಶ್ರೀಗೆ ಬುಲಾವು ಬರುತ್ತದೆ. 2006ರಲ್ಲಿ ಈ ಟಿವಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಡಿಮ್ಯಾಂಡ್ ಅಪ್ ಡಿಮಾಂಡ್ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಅನುಶ್ರೀ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಕಾಲೇಜಿನಲ್ಲಿಯೇ ಓದುತ್ತಿರುವಾಗ ಮಂಗಳೂರನ್ನು ಬಿಟ್ಟು ಇಡೀ ಕುಟುಂಬ ಅನುಶ್ರೀ ಮೇಲೆ ಭಾರ ಇಟ್ಟು ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗುತ್ತದೆ. ಆದರೆ ಅಂದುಕೊಂಡ ಹಾಗೆ ಅವಕಾಶಗಳು ಅನುಶ್ರೀಗೆ ಸಿಗುವುದಿಲ್ಲ. ಬೆಂಗಳೂರಿನ ಖರ್ಚುಗಳು ಕೂಡ ಜಾಸ್ತಿ ಆದಾಗ ಅನುಶ್ರೀ ಟಿವಿ ಕಾರ್ಯಕ್ರಮ ಅಲ್ಲದೆ ಕಂಡ ಬರ್ತ್ಡೇ ಪಾರ್ಟಿಗಳಲ್ಲಿ, ಮದುವೆಗಳಲ್ಲಿ, ರಿಸೆಪ್ಷನ್ಗಳಲ್ಲಿ, ಸಿಕ್ಕ ಪ್ರೋಗ್ರಾಂಗಳಲ್ಲಿ ಆಂಕರಿಂಗ್ ಮಾಡಲು ಪ್ರಾರಂಭಿಸುತ್ತಾರೆ. ಈ ನಡುವೆ ಅವರಿಗೆ ಕೆಲವು ಜಾಹೀರಾತುಗಳಲ್ಲಿ ತಮ್ಮ ಧ್ವನಿಯನ್ನ ಡಬ್ ಮಾಡುವ ಅವಕಾಶ ಕೂಡ ಸಿಗುತ್ತದೆ. ಅಷ್ಟೇ ಅಲ್ಲದೆ ಭೂಮಿ ತಾಯಿ ಚಿತ್ರದಲ್ಲಿ ಅವರಿಗೆ ಡಬ್ಬಿಂಗ್ ಮಾಡುವ ಅವಕಾಶ ಸಿಗುತ್ತದೆ. ಆದರೆ 2007ರಲ್ಲಿ ಅವರಿಗೆ ಕಸ್ತೂರಿ ಟಿವಿಯಲ್ಲಿ ನಮಸ್ತೆ ಕಸ್ತೂರಿ ಕಾರ್ಯಕ್ರಮವನ್ನ ನಡೆಸಿಕೊಡುವ ಜವಾಬ್ದಾರಿ ಸಿಗುತ್ತದೆ. ಅಲ್ಲಿಂದ ಅನುಶ್ರೀ ಯಾವತ್ತೂ ಹಿಂದೆ ನೋಡಲೇ ಇಲ್ಲ. ಈ ನಡುವೆ ಅವರಿಗೆ ಕೆಲವೊಂದು ಟಿವಿ ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ
ಪಾತ್ರಗಳನ್ನ ನಟಿಸುವ ಅವಕಾಶ ಸಿಗುತ್ತದೆ. ಈ ಮಲ್ಟಿ ಟ್ಯಾಲೆಂಟ್ ಅನುಶ್ರೀಗೆ ಈಗ ಬೆಂಗಳೂರಿನಲ್ಲಿ ಜೀವನ ನಡೆಸಲು ಹಲವಾರು ಅವಕಾಶಗಳು ಒಂದರ ಮೇಲೆ ಒಂದು ಬರಲು ಪ್ರಾರಂಭಿಸಿದ್ದವು. ಅದು 2011 ಮುರಳಿ ಮೀಟ್ಸ್ ಮೀರಾ ಚಿತ್ರದಲ್ಲಿ ಪಾತ್ರದ ಡಬ್ಬಿಂಗ್ ಆಗಿ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಕೂಡ ಅವರಿಗೆ ದೊರೆಯುತ್ತದೆ. ಅತ್ಯುತ್ತಮ ಡಬ್ಬಿಂಗ್ ಆರ್ಟಿಸ್ಟ್ ಎಂದು ಅವರನ್ನ ಗುರುತಿಸುತ್ತಾರೆ. ಮುಂದೆ 2011ರಲ್ಲಿ ಈ ಟಿವಿಯಲ್ಲಿ ತೆರೆಕಂಡಂತಹ ಸೂಪರ್ ಸೀಸನ್ 1 ಹಾಗೂ 2ರಲ್ಲಿ ನಿರೂಪಕಿಯಾಗಿ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗುತ್ತಾರೆ. ಈ ಒಂದು ಕಾರ್ಯಕ್ರಮವೇ ಅವರಿಗೆ 2013ರಲ್ಲಿ ಬಿಗ್ ಬಾಸ್ ನಲ್ಲಿ ಆಫರ್ ಕೂಡ ಬರುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಸುಮಾರು 75 ದಿವಸಗಳ ಕಾಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜನರ ಮೆಚ್ಚುಗೆಯನ್ನು ಕೂಡ ಪಡೆಯುತ್ತಾರೆ. ಅಲ್ಲಿ ಅವರಿಗೆ ನಟ ಅರುಣ್ ಅವರ ಪರಿಚಯ ಕೂಡ ಆಗುತ್ತದೆ ಹಾಗೂ ಇಬ್ಬರ ನಡುವೆ ಗಾಸಿಪ್ಗಳು ಪ್ರಾರಂಭವಾಗಿದ್ದವು. ಹಲವಾರು ಮಾಧ್ಯಮಗಳಲ್ಲಿ ಇವರ ಬಗ್ಗೆ ಬರೆಯಲು ಕೂಡ ಪ್ರಾರಂಭಿಸಿದ್ದರು. ಬಿಗ್ ಬಾಸ್ ಮುಗಿದ ತಕ್ಷಣ ಇವರಿಬ್ಬರು ಮದುವೆ ಕೂಡ ಆಗಬಹುದೆಂದು ತುಂಬಾ ಅಭಿಮಾನಿಗಳು ಊಹಿಸಿದ್ದರು. ಅರುಣ್ ಅವರೇ ಇವರ ಬಾಯ್ ಫ್ರೆಂಡ್ ಕೂಡ ಅಂತ ಕೆಲವರು ನಂಬಿಕೆ ಇತ್ತು. ಆದರೆ ಅರುಣ್ ಆಗಲಿ ಅನುಶ್ರೀ ಆಗಲಿ ಇದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂತ ಎಲ್ಲರ ಬಾಯನ್ನ ಮುಚ್ಚಿಸಿದ್ದರು. ಮುಂದೆ ಅನುಶ್ರೀಗೆ ಆಫರ್ಗಳ ಮೇಲೆ ಆಫರ್ಗಳು ಬರಲು ಪ್ರಾರಂಭ ಮಾಡಿದ್ದವು. ಕಾಮಿಡಿ ಕಿಲಾಡಿಗಳು ಇವರಿಗೆ ಇನ್ನಷ್ಟು ಹೆಸರು ಹಾಗೂ ದುಡ್ಡನ್ನು ತಂದುಕೊಟ್ಟಿತ್ತು. ಅಷ್ಟೇ ಅಲ್ಲದೆ 2014ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟಿಯಾಗಿ ಬೆಂಕಿಪಟ್ಟಣ ಚಿತ್ರದಲ್ಲಿ ನಟಿಸಿ ಎಲ್ಲರನ್ನ ಮೆಚ್ಚಿಸಿದ್ದರು. ಆದರೆ ಈ ಚಿತ್ರ ಅಷ್ಟರ ಮಟ್ಟಿಗೆ ಹಿಟ್ ಆಗದಿದ್ದರೂ ಕೂಡ ಅವರಿಗೆ 2015ರಲ್ಲಿ ರಿಂಗ್ ಮಾಸ್ಟರ್ ಚಿತ್ರದಲ್ಲೂ ಕೂಡ ನಾಯಕ ನಟಿಯಾಗಿ ಅವಕಾಶ ಸಿಗುತ್ತದೆ. ಈ ಚಿತ್ರ ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಸೋಲುತ್ತದೆ. ಸಿನಿಮಾದಲ್ಲಿ ನಟಿಸುವ ಅವರ ಜರ್ನಿ ಜಾಸ್ತಿ ಮುಂದುವರಿಯುವುದಿಲ್ಲ. ಇವರು ನಟಿಸಿದ ಸಿನಿಮಾಗಳು ಫ್ಲಾಪ್ ಆದ ಕಾರಣ ಅನುಶ್ರೀ ಮತ್ತೆ ಚಿಕ್ಕ ಪರದೆ ಮೇಲೆ ಮಿಂಚಲು ಪ್ರಾರಂಭಿಸುತ್ತಾರೆ. ಜಿ ಟಿವಿಯಲ್ಲಿ ಮೂಡಿ ಬಂದಂತಹ ಸರಿಗಮಪ ಡಾನ್ಸ್ ಕರ್ನಾಟಕ ಡಾನ್ಸ್ ಆಂಕರ್ ಆಗಿ ಸುಮಾರು 6ರಿಂದ 7 ವರ್ಷಗಳ ಕಾಲ ಸತತವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಹೀಗೆ ಅನುಶ್ರೀಗೆ ಆಂಕರ್ ಅನುಶ್ರೀ ಪಟ್ಟ ಸಿಕ್ಕಿದ್ದು ಈ ಕಾರ್ಯಕ್ರಮಗಳ ಮೂಲಕವೇ. 2020ರಲ್ಲಿ ಇಡೀ ಸ್ಯಾಂಡಲ್ವುಡ್ ಡ್ರಗ್ ಸ್ಕ್ಯಾಂಡಲ್ ನಲ್ಲಿ ಸುದ್ದಿ ಮಾಡಿತ್ತು. ಈ ಸಂದರ್ಭದಲ್ಲಿ ಹಲವಾರು ನಟ ನಟಿಯರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಅನುಶ್ರೀಗೂ ಕೂಡ ಈ ಕೇಸ್ನಲ್ಲಿ ಕನೆಕ್ಷನ್ ಇದೆ ಎಂದು ಅವರನ್ನ ಸಿಸಿಬಿ ಪೊಲೀಸರು ವಿಚಾರ ಮಾಡಿಸುತ್ತಾರೆ. ಆದರೆ ಆ ಕೇಸಿನಲ್ಲಿ ಅನುಶ್ರೀಗೂ ಹಾಗೂ ಅದಕ್ಕೆ ಸಂಬಂಧ ಇಲ್ಲ ಎಂದು ಅವರಿಗೆ ಕ್ಲೀನ್ ಚಿಟ್ ಕೊಡುತ್ತಾರೆ. ಅದೇನೋ ಗೊತ್ತಿಲ್ಲ, 2022ರಲ್ಲಿ ಇದ್ದಕ್ಕಿದ್ದ ಹಾಗೆ ಅನುಶ್ರೀ ತಂದೆ ಸಂಪತ್ ಕಾಣಿಸಿಕೊಳ್ಳುತ್ತಾರೆ. ಅಲ್ಲಿಯವರೆಗೆ ಅನುಶ್ರೀಯ ತಂದೆ ಯಾರು ಅಂತ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ಒಂದು ಮಾಧ್ಯಮಕ್ಕೆ ಅವರು ತಂದೆ ಸಂಪತ್ ತಮ್ಮ ಮಗಳ ಬಗ್ಗೆ ಒಂದು ಚಿಕ್ಕ ಇಂಟರ್ವ್ಯೂನ್ನ ಕೊಟ್ಟು ಅನುಶ್ರೀಗೆ ತುಂಬಾನೇ ಬೇಜಾರು ಹಾಗೂ ಮುಜುಗರ ಮಾಡಿದ್ದರು. ಕಾರಣ 20 ವರ್ಷಗಳ ಕಾಲ ತಮ್ಮ ಮನೆಯನ್ನ ಕುಟುಂಬವನ್ನು ಬಿಟ್ಟು ಹೋದ ತಂದೆ ಬೇಜವಾಬ್ದಾರಿಯಾಗಿ ಮಾತನಾಡಿದ್ದು ಇಡೀ ಕುಟುಂಬಕ್ಕೆ ಮುಜುಗರ ತಂದಿತ್ತು. ಹಲವಾರು ಜನರಿಗೆ ಅನುಶ್ರೀ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ದೊಡ್ಡ ಪ್ರಶ್ನೆ ಇದೆ. ಆದ್ರೆ ಅನುಶ್ರೀ ಪ್ರಕಾರ ತಾವು ಜೀವನದಲ್ಲಿ ಎಂದಿಗೂ ಮದುವೆ ಆಗುವುದಿಲ್ಲ ಅನ್ನುವ ಶಪಥ ಮಾಡಿದ್ದಾರಂತೆ. ಒಂದು ಮೂಲದ ಪ್ರಕಾರ ಅನುಶ್ರೀ ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನ ತುಂಬಾನೇ ಪ್ರೀತಿ ಮಾಡಿದ್ದರು. ಮದುವೆ ಅಂತ ಆದ್ರೆ ಇಂಥ ಹುಡುಗನನ್ನೇ ಆಗಬೇಕೆಂದು ಬಯಸಿದ್ದರು ಹಾಗೂ ಆರಾಧಿಸಿದ್ದರಂತೆ. ಆದ್ರೆ ದುರದೃಷ್ಟ ಪುನೀತ್ ಅವರ ಮದುವೆ ಆಗಿ ಹೋಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಮರಣ ಅನುಶ್ರೀ ಮೇಲೆ ತುಂಬಾನೇ ಪ್ರಭಾವ ಬೀರಿತ್ತು. ಈ ಆಘಾತದಿಂದ ಹೊರಬರಲು ಅನುಶ್ರೀಗೆ ತುಂಬಾ ದಿವಸಗಳೇ ಬೇಕಾಗಿದ್ದವು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಅನುಶ್ರೀಗೂ ಕೂಡ ಹೊಲದಲ್ಲಿ ವ್ಯವಸಾಯ ಮಾಡುವ ಆಸೆ ತುಂಬಾನೇ ಇದೆ. ಇದೇ ಕಾರಣ ಅವರು ಮಂಡ್ಯದ ಹತ್ತಿರ 30 ಎಕರೆ ಜಮೀನನ್ನ ಅವರು ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಅಷ್ಟೇ ಅಲ್ಲದೆ ಅನುಶ್ರೀ ತಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ ಆಂಕರ್ ಅನುಶ್ರೀ ಅಂತ ಪ್ರಾರಂಭಿಸಿದ್ದಾರೆ. ಇಲ್ಲಿ ಹೆಚ್ಚಾಗಿ ಅವರು ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಕೂಡ ಮಾಡುತ್ತಾರೆ. ಹೀಗೆ ತಂದೆ ಬಿಟ್ಟ ನಂತರ ಇಡೀ ಕುಟುಂಬದ ಭಾರವನ್ನ ಹೊತ್ತಿರುವ ಅನುಶ್ರೀ ಈಗ ಕೋಟಿ ಒಡೆತಿಯಾಗಿದ್ದಾರೆ ಅನ್ನುವ ಮಾಹಿತಿ ಅಲ್ಲಲ್ಲಿ ಸಿಗುತ್ತದೆ. ಅನುಶ್ರೀಯ ಬಗ್ಗೆ ನಿಮಗೆ ಇನ್ನೇನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.